ರಷ್ಯಾದಿಂದ ಕಚ್ಚಾ ತೈಲ ಖರೀದಿಯಿಂದ ಹಿಂದೆ ಸರಿಬೇಕು ಅಂತ ಟ್ರಂಪ್ ನೀಡಿರುವಂತಹ ಎಚ್ಚರಿಕೆಗೆ ಭಾರತ ಡೋಂಟ್ ಕೇರ್ ಅಂತು. ಈ ನಡುವೆ ಭಾರತ ರಷ್ಯಾ ನಡುವಿನ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಲು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ರಾಜಧಾನಿ ಮಾಸ್ಕೋಗೆ ಭೇಟಿ ಕೊಟ್ಟಿದ್ದಾರೆ. ರಷ್ಯಾ ಅಧ್ಯಕ್ಷ ಪುಟಿನ್ರನ್ನ ದೋವಲ್ ಭೇಟಿ ಮಾಡೋ ಸಾಧ್ಯತೆ ಇದೆ. ಈ ತಿಂಗಳಾಂತ್ಯಕ್ಕೆ ವಿದೇಶಾಂಗ ಸಚಿವ ಜೈಶಂಕರ್ ಕೂಡ ರಷ್ಯಾಗೆ ಭೇಟಿ ಕೊಡ್ತಾ ಇದ್ದು ರಕ್ಷಣಾ ವ್ಯಾಪಾರ ಮತ್ತು ಸುಧಾರಣೆ ಕುರಿತಾಗಿ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಇನ್ನು ಟ್ರಂಪ್ ಹುಚ್ಚಾಟಕ್ಕೆ ಸ್ವಪಕ್ಷೀಯರಲ್ಲೇ ತೀವ್ರ ವಿರೋಧ. ಟ್ರಂಪ್ ಟ್ಯಾಕ್ಸ್ ವಾರ್ಗೆ ವಿಶ್ವಸಂಸ್ಥೆಯ ಮಾಜಿ ರಾಯಭಾರಿ ನಿಕ್ಕಿ ಹ್ಯಾಲಿ ಅನ್ನೋರು ಟೀಕೆ ಮಾಡ್ತಾ ಭಾರತದಂತಹ ಮಿತ್ರ ರಾಷ್ಟ್ರದೊಂದಿಗೆ ಸಂಬಂಧ ಹದಗೆಡಿಸಿಕೊಳ್ಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪದೇ ಪದೇ ಬೆದರಿಕೆ ಓಡ್ತಾ ಇರುವ ಟ್ರಂಪ್ಗೆ ಪ್ರಧಾನಿ ಮೋದಿ ಮಾತಾಡ್ತಿಲ್ಲ ಯಾಕೆ ಅಂತ ಈ ಕಡೆ ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಎಲ್ಲಿಲ್ಲದ ಕೆಲವು ಸರಿ ಸಂಶೋಧನೆಯಿಂದ ಬರೋ ಮಾಹಿತಿ ಬರುತ್ತೆ. ಅವರ ಪ್ರಕಾರದಲ್ಲಿ ಅದೇನೋ ಅದಾನಿ ಮೇಲೆ ಅಲ್ಲೊಂದು ತನಿಖೆ ನಡೀತಿದೆ, ಅಥವಾ ಈ ರಷ್ಯಾ ಆಯಿಲ್ಗೆ ಅದೇನೋ ಎ ಅಂದರೆ ಅವ್ರು ಹಿಂದೆ ಹೇಳಿದ್ರು ಎ ಅಂದರೆ ಏನು ಅಂದರೆ ಅನಿಲ್ ಅಂಬಾನಿಯಿಂದ ಅದಾನಿ ಅಂಬಾನಿ ಅಂತ ಹೇಳಿದ್ರು ಅವ್ರು ಹಿಂದೆ. ಅದಕ್ಕೆ ಎ ಅಂದರೆ ಏನೇನು ಇದೆ ಅದೆಲ್ಲ ಆಚೆ ಬಂದು ಬಿಡುತ್ತೆ, ನೀ ಹೆಚ್ಚಿಗೆ ಮಾತಾಡಿದ್ರೆ ನೋಡು ಅವೆಲ್ಲ ಆಚೆ ಬಿಟ್ಬಿಡ್ತೀವಿ ಅಂತ. ಅದಕ್ಕೆ ಅವರು ಏನು ಮಾತಾಡ್ತಿಲ್ಲ ಮೋದಿ ಅಂತ. ಮಾತಾಡಿದ್ರಷ್ಟು 50% ಬೀಳಲಿಲ್ವ ಈಗ? ಹಂಗಾರೆ ರಾಹುಲ್ ಗಾಂಧಿಯ ಕೆಲವು ವಿಪರೀತ ಸಂಶೋಧನೆಗಳು ಕೆಲವೊಮ್ಮೆ ಅರ್ಥವಾಗಲ್ಲ, ಅದಕ್ಕೆ ಲಾಜಿಕ್ ಸಿಕ್ಕಲ್ಲ ನಮಗೆ. ನಂಬರ್ 2, ಹೇಳಿದ್ದು ಒಂದಕ್ಕೂ ದಾಖಲೆ ತರಲ್ಲ, ಒಂದಕ್ಕೂ ತರಲ್ಲ ಈ ಪಾರ್ಟಿ. ಹಾಗಾಗಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ನಿಕ್ಕಿ ಹೇಲಿ ಟ್ರಂಪಿನ ಮೊದಲನೇ ಟರ್ಮ್ನಲ್ಲಿ ಯುನೈಟೆಡ್ ನೇಷನ್ಸಲ್ಲಿ ಪರ್ಮನೆಂಟ್ ಅಂಬಾಸಿಡರ್ ಆಗಿ ಅಮೆರಿಕಾದ ಪರವಾಗಿ ಇದಕ್ಕಿದ್ದು. ಎರಡನೇದು ಮೊನ್ನೆ ನಡೆದ ಎಲೆಕ್ಷನ್ನಲ್ಲಿ ಟ್ರಂಪನ್ನು ವಿರೋಧ ಮಾಡಿದರೆ ಚಾಲೆಂಜ್ ಮಾಡಿ ಪ್ರೆಸಿಡೆಂಟ್ ಆಗೋಕ್ಕೆ ಕೊನೇ ಹಂತದವರೆಗೂ ಹೋರಾಟ ನಡೆಸಿದ ಕ್ಯಾಂಡಿಡೇಟ್ ಅವರೇ. ಭಾಳ ಜನ ರಿಪಬ್ಲಿಕನ್ಸ್ ಆಕೆಗೆ ಸಪೋರ್ಟ್ ಮಾಡಿದ್ರು, ಆ್ಯಂಟಿ ಟ್ರಂಪ್ ಆಕೆಗೆ ಹಿಗ್ಗ ಮಗ್ಗ ಬೈದು ಏನೇನು ಬಾಯಿಗೆ ಬಂದಂಗೆಲ್ಲ ಬೈದಾಕಿದ್ದ. ಏನು ಯಾವ ಟ್ರಂಪು ಜಾಸ್ತಿ ಇತ್ತು ಮತ ಗೆದ್ದಾಯಿತು, ಅದು ಬೇರೆ ವಿಚಾರ. ಈಗ ಒಬ್ಬ ಮೇಡಮ್ ಹೇಳಿದಾರಂತೆ, ಇದು ಇನ್ನಷ್ಟು ಕೆರಳಿಸ್ಬೋದು ಅವನನ್ನು ಬೇಕಾರೆ. ಅವನಂತ ಹೇಳ್ದಲ್ಲ, ಐಲು ದೊರೆ ಮುಂದೆ ಏನು ಮಾಡ್ತೀರಿ? ಐಲ್ ದೊರೆನೇ ಏನು ಮಾಡೋಕ್ಕಾಗಲ್ಲ ಐಲ್ ದೊರೆ ಹತ್ರ. ನನಗೇನು ಡೌಟ್ ಅಂದರೆ, ಎಡಕ್ಕೆ ಮಲಗಿದ್ದಾಗ ಬ್ರೈನ್ ಈ ಕಡೆಗೆ ಶಿಫ್ಟ್ ಆಗುತ್ತೆ, ಬಲಕ್ಕೆ ಮಲಗಿದ್ದಾಗ ಬ್ರೈನ್ ಆ ಕಡೆಗೆ ಶಿಫ್ಟ್ ಆಗುತ್ತೆ. ಅವ್ರಿಗೆ ಯಾವ ಕಡೆಯಿಂದ ಹೇಳ್ತಾರೆ ಆ ಕಡೆಯಿಂದ ಬರುತ್ತೆ ತೀರ್ಮಾನ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ, ನನಗೆ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ಇನ್ನು ನಮ್ಮ ಎಕಾನಮಿ ಬಗ್ಗೆ ಅವ್ರು ಹೇಳ್ತಾರೆ ಅದೆಲ್ಲ ನಡೆಯಲ್ಲ ಹೋಗಲ್ಲ. ಏನಾಗತ್ತೆ ಇದರಿಂದ? ಪರ್ಮನೆಂಟ್ಲಿ ಏನೋ ಆಗೋಗ್ಬಿಡುತ್ತೆ ಅಂತ ನಾನು ಹೇಳಲ್ಲ, ಬಟ್ ಏನೂ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎರಡನೇ ಅತಿ ದೊಡ್ಡ ವ್ಯವಹಾರವನ್ನು ನಡೆಸುವ ಅಮೇರಿಕಾ ನಮ್ಮ ಜೊತೆ. ಇದರ ಪರಿಣಾಮಗಳನ್ನು ನಾವು ಅನುಭವಿಸ್ಬೇಕಾಗಿ ಬರುತ್ತೆ ಶಾರ್ಟ್ ಟರ್ಮಲ್ಲಿ. ಇನ್ನು 3.5 ವರ್ಷ ಈ ಪಾರ್ಟಿಗಿದೆ ಟೈಮು ಹೆಚ್ಚು ಕಡಿಮೆ. ಹಾಗಾಗಿ ನಾವು ಕಾಯಬೇಕು, ಯಾಕಂದರೆ ಐಲ್ ದೊರೆ ರಿಪೇರಿ ಆಗಲ್ಲ. ಹಾಗಾಗಿ ನಾವು ಕಾಯ್ದು ತಾಳ್ಮೆಯಿಂದ ನಿಧಾನಕ್ಕೆ ಹೋಗಬೇಕು. ಹಾಗೆಂದ ಮಾತ್ರಕ್ಕೆ ನಾವು ಇವ್ರ ಮುಂದೆ ನಡುಬಗ್ಗಿಸಿ ನಿಂತುಕೊಂಡು ಸೇವಕರಂತೆ ನಿಲ್ಲಬೇಕಾದ ಅವಶ್ಯಕತೆ ಇಲ್ಲ. ಭಾಳ ದೇಶಗಳ ಕೆಲಸ ಮಾಡಿದ್ದಾರೆ. ಈಗ ಬಕ್ಕೊಂಡು ಓಡೋಗಿ ಕಾಲಿಗೆ ಬಿದ್ದು ಪಾದ ತೊಳೆದು ನೀರು ಕುಡಿದ್ಬಿಟ್ಟು ಬಂದಿದ್ದಾರೆ, ನಾಚಿಗೆಟ್ಟವ್ರ ಥರ. ಸ್ಟಿಲ್ ಓಕೆ, ನಾವೇನು ಮಾಡಬೇಕಾಗಿಲ್ಲ ಅದನ್ನು. ಅದೇನು ಮಾಡ್ತೀರಿ ಮಾಡ್ಕೊಳ್ಳಿ ಅಂತೇಳಿ ನಿಧಾನಕ್ಕೆ ಹ್ಯಾಂಡಲ್ ಮಾಡ್ಕೋಬೇಕಷ್ಟೇ ಕೇಸನ್ನು, ಬೇರೆ ದಾರಿ ಇಲ್ಲ ಇದಕ್ಕೆ. ಇನ್ನೇನು ಉಳ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ವೆಯ್ಟ್ ಮಾಡಬೇಕು. ಮೂರನೇದು, ಈ ಕ್ಯಾಂಪೇನನ್ನು ಪಿಕಪ್ ಮಾಡಬೇಕು. ನೀನು ತರ್ತಾ ಇದೆಯಲ್ಲ ಅದು ಅವ್ರ ದೇಶದೊಳಗಡೆ ಹೇಳಬೇಕದು, ಅವ್ರ ದೇಶದಲ್ಲೇ ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಬಟ್ಟೆಗೆ ಟೆಕ್ಸ್ಟೈಲ್ಗೆ ನಮ್ಗೆ 50% ಬಿದ್ದರೆ ನಾವು ಅಮೆರಿಕಕ್ಕೆ ಮಾರೋಕ್ಕಾಗಲ್ಲ. ನಮಗಿಂತ ಕಡಿಮೆ ಇರೋ 19% ಇರೋ ಪಾಕಿಸ್ತಾನ, 20% ಇರೋ ಫಿಲಿಪೈನ್ಸು, 22% ಇರೋ ವಿಯೆಟ್ನಾಮು, 24% ಇರೋ ಇನ್ಯಾವನೋ ದೇಶ ಎಲ್ಲ ಮಾರ್ಕೊಂಡು ಹೋಗ್ತಾರೆ ಅವ್ರುಗಳು. ಅವ್ರು ಅಲ್ಲಿರೋರು ಯಾಕೆ ತೊಗೋತಾರೆ ನಮ್ದು 50% ತೊಗೊಳಕ್ಕೆ ಟ್ಯಾರಿಫ್ ಬಿದ್ದರೆ? ಹಾಗಾಗಿ ನಮಗೆ ಲಾಸ್ ಆಗುತ್ತೆ, ಅನುಮಾನನೇ ಇಲ್ಲ, ಆಗುತ್ತೆ ಲಾಸು. ಆದರೆ ಅಲ್ಲಿರೋರು ಯಾರೊಬ್ಬರು ಒಂದು ಕೇಸ್ ಹಾಕ್ಬೇಕು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಅಲ್ಲಪ್ಪ, ನನಗೆ ಇಂಡಿಯಾಯಿಂದನೇ ಟೀ ಶರ್ಟ್ ಬೇಕಿತ್ತು, ಬಟ್ ನೀನು ತೊಗೊಳ್ಳೋಣ ಅಂತಂದ್ರೆ 50% ಜಾಸ್ತಿ ಅಂತಿದ್ದಾರೆ. ಯಾಕೆಂದರೆ ಅದೇನೋ ಟ್ಯಾರಿಫ್ ಹಾಕಿದೀಯಂತೆ, ನೀನು ಅದು ದೇಶದ ಹಿತಾಸಕ್ತಿಗೋಸ್ಕರ ಹಾಕಿದೀಯಂತೆ. ದೇಶದ ಹಿತಾಸಕ್ತಿಗೆ ಇಂಡಿಯಾಗೆ ಹಾಕಿ ನೀನು ನಾನು ಟೀ ಶರ್ಟ್ ತಗೊಳ್ಳದೇ ಇರೋಂಗೆ ಮಾಡಿದೀಯಲ್ಲ. ಹಾಗಾದ್ರೆ ಬೇರೆ ಜಪಾನು ಸೌತ್ ಕೊರಿಯಾನವರು ಎಲ್ಲ ಹಾಕಿದಲ್ಲ, ಅವ್ರ ಮೇಲೇನು ಹಾಕೇ ಇಲ್ಲ, ಅವ್ರ ಸಾಮಾನು ತಗೋತಾ ಇದ್ದೀನಿ ನಾನು. ಇದು ಮೋಸ ಅಲ್ವಾ ನಿಂದು? ಒಬ್ಬ ದೇಶದ ಇದಾಗಿ ದೇಶದ ಹಿತವನ್ನು ನಿನಗೆ ಬೇಕಾದ ರೀತಿ ಮಾಡ್ಕೋತಾ ಇದೆಯಲ್ಲ ಅಂತ ಹಾಕ್ಬೇಕು. ಅಲ್ಲೇ ಎತ್ತಬೇಕು ಬೇಚಾರ, ಬೇರೆ ದಾರಿ ಇಲ್ಲ ನಮ್ಮ ಹತ್ರ. ಇನ್ನು ಕಾಯಬೇಕಷ್ಟೆ. ಚೈನಾಗೆ ಏನು ಮಾಡ್ತಾರೆ ಗೊತ್ತಿಲ್ಲ, ನಮ್ಮದು ಹಾಳಾಗಲಿ, ಇನ್ನೂ ಚೈನಾದ ತೀರ್ಮಾನ ಆಗಿಲ್ಲ. ಗ್ಲೋಬಲ್ ಸೌತಲ್ಲಿ ಬ್ರೆಜಿಲ್ಲು ನಾವು ಈಗ ಹೈಯೆಸ್ಟ್ ಇದ್ದೀವಿ 50%.
ಆಲ್ಮೋಸ್ಟ್ ಸೌತ್ ಆಫ್ರಿಕಾಗೂ ಅಷ್ಟೇ ಇದೆ. ಅಂದರೆ ಬ್ರಿಕ್ಸ್ ದೇಶಗಳು. ಟ್ರಂಪ್ಗಿರೋ ಪ್ರಾಬ್ಲಮ್ ಏನು, ಬ್ರಿಕ್ಸಲ್ಲಿ ನಾವು ಇರಬಾರ್ದಾಗಿತ್ತು ಅಷ್ಟೇ. ಅವ್ನು ಹೇಳಿದ ತಕ್ಷಣ ಆಚೆ ಬಂದ್ಬಿಡಬೇಕು, ಏನು ಮನೆ ಜೀತದ ಆಳುಗಳು ಡ್ಯಾನ್ಸ್ ಮಾಡೋಕ್ಕೆ. ಭಾರತ ಹಿಂದೇನೂ ಈ ಥರದ ವಿಚಾರ ಬಂದಾಗ ಆಗುತ್ತೆ, ಒಂಚೂರು ನಮ್ಮದು ಅಭಿವೃದ್ಧಿ ತಡ ಆಗ್ಬೋದು, ಒಂದು 60-70 ಬಿಲಿಯನ್ನಷ್ಟು ವ್ಯಾಪಾರ ವ್ಯವಹಾರಗಳು ಕುಂಠಿತವಾಗುತ್ತೆ, ಇಲ್ಲ ಅಂತಲ್ಲ. ಅದಕ್ಕೆ ದಾರಿನೂ ಇದೆ, ಅರೌಂಡ್ 80 ಬಿಲಿಯನ್ನೋ 90 ಬಿಲಿಯನ್ನೋ ಇದೆ. ಬಟ್ ಅದು ದಾರಿ ಇರುತ್ತೆ. ನಾವು ಬೇರೆ ಮಾರುಕಟ್ಟೆಗಳನ್ನು ಹುಡುಕ್ಕೋಬೇಕು, ಹೊಸ ಮಾರುಕಟ್ಟೆಗಳನ್ನು ನೋಡಬೇಕು. ಅದಕ್ಕೆಲ್ಲ ಟೈಮ್ ತೊಗೊಳತ್ತೆ, ಏಕ್ದಮ್ ಆಗಲ್ಲ. ಕೆಲವು ಸಬ್ಸಿಡಿ ಮಾರ್ಗಗಳನ್ನು ಹುಡುಕ್ಕೋಬೇಕಿನ್ನು, ಇದೆಲ್ಲ ಮಾಡ್ಕೋಬೇಕಾಗತ್ತೆ. ಮಾಡಿದಾಗ ಇನ್ನೊಂಚೂರು ಲಾಸ್ ಕಡಿಮೆ ಆಗುತ್ತೆ. 80 ಬಿಲಿಯನ್ ಆಗೋ ಜಾಗದಲ್ಲಿ ಒಂದು 25-30 ಬಿಲಿಯನ್ ಲಾಸ್ಗಳಾಗ್ಬೋದು. ಅದನ್ನು ತಡ್ಕೊಳ್ಳೋ ಶಕ್ತಿ ಭಾರತ ಪಡ್ಕೊಂಡಿದೆ. ಕಾರಣ ಭಾರತದ ಎಕಾನಮಿ, ಅರ್ಥಶಾಸ್ತ್ರ ವ್ಯವಸ್ಥೆ ಹೇಗಿದೆ ಅಂದರೆ ಇಂಟರ್ನಲ್ ಕನ್ಸಂಪ್ಷನ್ ಕಂಟ್ರಿ ಇದು. ಅಂದರೆ ದೇಶೀಯ ಉತ್ಪಾದನೆಯನ್ನು ದೇಶದ ಒಳಗಡೆನೇ ನಾವು ಬಳಸ್ಬಿಡ್ತೀವಿ. ಅದನ್ನು ನಮ್ಮದು ಹೆವಿಲಿ ಎಕ್ಸ್ಪೋರ್ಟ್, ಅಂದರೆ ರಫ್ತು ಆಧಾರಿತ ಅಲ್ಲ ಅದು. ಹಾಗಾಗಿ ಮ್ಯಾನೇಜ್ ಆಗತ್ತೆ, ಮ್ಯಾನೇಜ್ ಮಾಡ್ತೀವಿ, ಬೇರೆ ದಾರಿ ಇಲ್ಲ, ಮಾಡಬೇಕು, ಬೇರೆ ದಾರಿ ಇಲ್ಲ. ಆದರೆ ನಮ್ಮನ್ನು ಬೇಕಾದ ರೀತಿ ಕೋತಿ ಥರ ಬಳಸ್ಕೊಳ್ಳೋಕ್ಕೆ ಅಮೇರಿಕಕ್ಕೆ ಜಾಗ ಕೊಡಬಾರ್ದು ಯಾವತ್ತಿಗೂ. ಅದನ್ನು ಅರ್ಥ ಮಾಡ್ಕೋಬೇಕು ಇಂಡಿಯಾ, ಮಾಡ್ಕೋಬೇಕಿತ್ತು ಮೊದಲೇ. ಎಂದಿಗೂ ಅಮೇರಿಕ ಭಾರತದ ಮಿತ್ರ ಅಲ್ಲ, ಎಂದಿಗೂ ಅಲ್ಲ. ಅಮೇರಿಕದ ಮಿತ್ರ ಅಷ್ಟೇ, ಮತ್ತು ತನಗೆ ಲಾಭವಾಗುವ ದೇಶಗಳ ಮಿತ್ರ ಆ ಕ್ಷಣಕ್ಕೆ. ಲೈಕ್ ಪಾಕಿಸ್ತಾನ. ಎಂದಿಗೂ ಭಾರತಕ್ಕೆ ಅಮೇರಿಕ ಮಿತ್ರ ಅಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು. ಎಸ್.